ಹೇಗಿದೆ ಓವರಾಲ್ ಪರಿಸ್ಥಿತಿ? ನಾನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಪ್ರಚಾರ ಮಾಡಿದೆ. ಯಾಕಂದರೆ ನಮಗೆ ಸೂಚನೆ ಕೊಟ್ಟಿದ್ದರು ಯಾರು ಒಂದು ವಿಧಾನಸಭಾ ಕ್ಷೇತ್ರದಲ್ಲೇ ಇದ್ದು ಅಲ್ಲೇ 10 ದಿವಸ ಪ್ರಚಾರ ಮಾಡಬೇಕು ಅಂತ. ಸೊ ಪಕ್ಷದ ಸೂಚಿತ ಪ್ರಕಾರ ಬಾಗಲಕೋಟೆಗೆ ಹೋಗಿ ಅಲ್ಲಿ 10 ದಿವಸಗಳ ಪ್ರಚಾರ ಮಾಡಿದೆ. ನಾನು ಪ್ರಚಾರ ಮಾಡಿದ ಕಡೆ ಎಲ್ಲ ಮತ್ತು ಅಲ್ಲಿ ನಾನು ನೋಡಿದಾಗೆ ಬಾಗಲಕೋಟೆಯಲ್ಲಿ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ. ದಾವಣಗೆರೆಯಲ್ಲೂ ಕೂಡ ಬೇಕಾದಷ್ಟು ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ನಾಯಕರು ಎಲ್ಲ ಹೋದವರೆಲ್ಲ ಅಲ್ಲೂ ಕೂಡ ಚೆನ್ನಾಗಿದೆ, ಗೆಲ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾಕಂದರೆ ಮುಸ್ಲಿಂ ನಾಯಕರ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿದ್ದಾವೆ. ಯಾಕಂದ್ರೆ ನಿನ್ನೆ ನಸೀರ್ ಅಹಮದ್ ಅವ್ರನ್ನ ಇದು ಮಾಡಿದ್ದಾರೆ, ಹಾಗಾಗಿ ಅಲ್ಲಿನ ಸಮಸ್ಯೆ ಆಗ್ತಾ ಇದೆ ದಾವಣಗೆರೆ ವಿಚಾರಕ್ಕೆ ಬಂದರೆ. ಇಲ್ಲ, ದಾವಣಗೆರೆಯಲ್ಲಿ ಈಗಲೂ ಕೂಡ ನಾವು ಗೆಲ್ತೀವಿ ಅಂತ ಹೇಳ್ತಿರೋದು. ಚೆನ್ನಾಗಿ ಎಲ್ಲರೂ ಕೂಡ ಪ್ರಚಾರ ಮಾಡಿದ್ದಾರೆ, ಜನರು ಕೂಡ ನಮ್ಮ ಪರವಾಗಿ ವೋಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಗೆಲ್ತೀವಿ ಅನ್ನೋ ನಂಬಿಕೆನೇ ನಮಗಿರೋದು. ಸೊ ಹಾಗಾಗಿ ನಮ್ಮ ಕೆಲವು ನಾಯಕರುಗಳ ಮಧ್ಯೆ ಏನು ಗೊಂದಲ ಇದೆ, ಆ ಕಾರಣದಿಂದ ಫಲಿತಾಂಶಕ್ಕೆ ಏನೂ ಪ್ರಭಾವ ಬೀರೋದು. ಅಲ್ಲಲ್ಲ, ಬಟ್ ಬಿಜೆಪಿ ಹೇಳ್ತಾ ಇದೆ ಇಲ್ಲಿ ವರ್ಕೌಟ್ ಆಗ್ತಾ ಇದೆ ದಾವಣಗೆರೆ. ಈಗ ರಿಸಲ್ಟ್ ಬಂದಮೇಲೆ ತಾನೇ, ಗೆದ್ದ ಮೇಲೆ ತಾನೇ ಅವ್ರು ಹೇಳಿದ ನಿಜ ನಾವು ಹೇಳಿದ ನಿಜ ಗೊತ್ತಾಗುತ್ತೆ. ಅಲ್ಲಿ ತನಕ ಕಾಯಿರಿ. ಬಟ್ ನಮಗೆ ಗೊತ್ತಿರೋ ಪ್ರಕಾರ, ನನಗಿರೋ ಮಾಹಿತಿ ಪ್ರಕಾರ ನಾವು ಗೆಲ್ತೀವಿ ಅಲ್ಲಿ ಅನ್ನೋದು ನಂಬಿಕೆ. ಈ ಚುನಾವಣೆ ಫಲಿತಾಂಶ CM ಸ್ಥಾನವನ್ನು ಇನ್ನೂ ಗಟ್ಟಿ ಮಾಡುತ್ತಾರೆ? ಇಲ್ಲ, ಈ ಚುನಾವಣೆಯಿಂದ ಏನು ಅಂಥದ್ದು ಏನಾಗೋದಿಲ್ಲ. ಯಾಕಂದರೆ ನಮಗೆ ಈಗಾಗಲೇ 138 ಸ್ಥಾನಗಳಿದೆ. ಕಳೆದ ಬಾರಿ ಉಪಚುನಾವಣೆ ನಡೆದಾಗ ನಾವು 3 ಸ್ಥಾನಗಳನ್ನು ಗೆದ್ದಿದ್ದೀವಿ. ಸೊ ಹಾಗಾಗಿ ಒಂದು ನಮ್ಮ ಸಂಖ್ಯೆ ಮೇಲೆ ಏನೋ ಅದು ಪರಿಣಾಮ ಬೀರೋದಿಲ್ಲ. ಇದೆರಡೂ ಕೂಡ ಅವ್ರ ಫ್ಯಾಮಿಲಿಯವ್ರಿಗೆ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇದು ಯಾವುದೇ ರಾಜಕಾರಣದ ಮೇಲೆ ಏನೋ ಪ್ರಭಾವ ಬೀರೋದು. ಯಾಕಂದ್ರೆ CM ಬದಲಾವಣೆ ವಿಚಾರ ಮಾತಾಡ್ತಿರೋ ಟೈಮಲ್ಲಿ ಇದು ಸ್ವಲ್ಪ ಅನುಕೂಲ ಆಗುತ್ತೆ. CM ಬದಲಾವಣೆ ವಿಚಾರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದಕ್ಕೆ ಯಾಕಂದ್ರೆ 40 ಜನ ಶಾಸಕರು ಈಗ ಸಚಿವ ಸ್ಥಾನಕ್ಕೋಸ್ಕರ ಅವ್ರು ಹೋಗಿರೋದು ಸಂಪುಟ ಪುನಾರಚನೆ ಮಾಡಿ ನಮಗೂ ಕೂಡ ಅವಕಾಶ ಕೊಡಿ ಮಂತ್ರಿಗಳಾಗೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಅದು ಅಂದರೆ ಅದು ಏನು ಬೆಳವಣಿಗೆಗಳು? ಅಲ್ಲ, ಏನು ಬೆಳವಣಿಗೆ ಅಲ್ಲ. ಯೂಶಲಿ 2.5 ವರ್ಷ ಆದಮೇಲೆ ಸಂಪುಟ ಪುನಾರಚನೆ ಮಾಡ್ತಾರೆ, ಹೊಸ ಮುಖಗಳನ್ನು ತರ್ತಾರೆ, ಯಾರಿಗೆ ಅವಕಾಶ ಕೊಟ್ಟಲ್ಲ ಅವ್ರಿಗೂ ಅಲ್ಲಿ ಅವಕಾಶ ಕಲ್ಪಿಸ್ಕೊಡ್ತಾರೆ. ಅದು ಇನ್ನೂ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೋಗಿದ್ದಾರೆ. ಅದಾಗುತ್ತೆ ಡಾಕ್ಟರ್ ಸಂಪುಟ? ಅದು ಗೊತ್ತಿಲ್ಲ, ಅದನ್ನು ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ. ಹಾಗಾದ್ರೆ ಈಗ CM ಸ್ಥಾನದ ವಿಚಾರ ಅಂತ ಚರ್ಚೆ ಮುಗಿದೋಯ್ತು. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಆ ಥರದ್ದೇನೂ ಇಲ್ಲ. ಮತ್ತು ಇದನ್ನು ನವೆಂಬರಿಂದ ನಾನು ಹೇಳ್ಕೊಂಡೇ ಬರ್ತೀನಿ ಇದಕ್ಕೆ ಉತ್ತರಕ್ಕೆ. ಕೊನೆಗೆ CM ಅವರೇ ಕೊನೆಗೆ ಅಂತಿಮವಾಗಿ ಅಸೆಂಬ್ಲಿಯಲ್ಲಿ ಆನ್ಸರ್ ಮಾಡಿದ್ದಾರೆ ಅದರಿಗೆ. ಮತ್ತೆ ಅದ್ರ ಬಗ್ಗೆ ನಾನು ಮಾತನಾಡೋದು ಇನ್ನು ಸರಿ ಇರೋದಿಲ್ಲ. ಸಚಿವ ಸ್ಥಾನದ ಪಟ್ಟಿಯಲ್ಲಿ ಇದ್ದೀರಾ? ನಾನು ಮೊದಲಿನ ಹೇಳಿದ್ದೀನಿ, ತಂದೆಯವರು CM ಆಗಿರೋ ತನಕ ನಾನು ಸಚಿವ ಸ್ಥಾನದ ಆಕಾಂಕ್ಷೆನೇ ಅಲ್ಲ. ಅಲ್ಲಿಗೆ 5 ವರ್ಷನೂ ತಮ್ಮ ತಂದೆಯವರ CM? ಹೌದೌದು, ಅವ್ರು CM ಆಗಿರೋ ತನಕ ನಾನು 5 ವರ್ಷ ಇರ್ತಾರೆ. ಈಗ ಅದಕ್ಕಾಗಲೇ CM ಅವರು ಉತ್ತರ ಕೊಟ್ಟಿದ್ದಾರೆ ಅಸೆಂಬ್ಲಿಯಲ್ಲಿ. ಸೊ ಅದೇ ಉತ್ತರ. ನಾನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಪ್ರಚಾರ ಮಾಡಿದೆ. ಯಾಕಂದರೆ ನಮಗೆ ಸೂಚನೆ ಕೊಟ್ಟಿದ್ದರು ಯಾರು ಒಂದು ವಿಧಾನಸಭಾ ಕ್ಷೇತ್ರದಲ್ಲೇ ಇದ್ದು ಅಲ್ಲೇ 10 ದಿವಸ ಪ್ರಚಾರ ಮಾಡಬೇಕು ಅಂತ. ಸೊ ಪಕ್ಷದ ಸೂಚಿತ ಪ್ರಕಾರ ಬಾಗಲಕೋಟೆಗೆ ಹೋಗಿ ಅಲ್ಲಿ 10 ದಿವಸಗಳ ಪ್ರಚಾರ ಮಾಡಿದೆ. ನಾನು ಪ್ರಚಾರ ಮಾಡಿದ ಕಡೆ ಎಲ್ಲ ಮತ್ತು ಅಲ್ಲಿ ನಾನು ನೋಡಿದಾಗೆ ಬಾಗಲಕೋಟೆಯಲ್ಲಿ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ. ದಾವಣಗೆರೆಯಲ್ಲೂ ಕೂಡ ಬೇಕಾದಷ್ಟು ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ನಾಯಕರು ಎಲ್ಲ ಹೋದವರೆಲ್ಲ ಅಲ್ಲೂ ಕೂಡ ಚೆನ್ನಾಗಿದೆ, ಗೆಲ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾಕಂದರೆ ಮುಸ್ಲಿಂ ನಾಯಕರ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿದ್ದಾವೆ. ಯಾಕಂದ್ರೆ ನಿನ್ನೆ ನಸೀರ್ ಅಹಮದ್ ಅವ್ರನ್ನ ಇದು ಮಾಡಿದ್ದಾರೆ, ಹಾಗಾಗಿ ಅಲ್ಲಿನ ಸಮಸ್ಯೆ ಆಗ್ತಾ ಇದೆ ದಾವಣಗೆರೆ ವಿಚಾರಕ್ಕೆ ಬಂದರೆ. ಇಲ್ಲ, ದಾವಣಗೆರೆಯಲ್ಲಿ ಈಗಲೂ ಕೂಡ ನಾವು ಗೆಲ್ತೀವಿ ಅಂತಲೇ ಹೇಳ್ತಿರೋದು. ಚೆನ್ನಾಗಿ ಎಲ್ಲರೂ ಕೂಡ ಪ್ರಚಾರ ಮಾಡಿದ್ದಾರೆ, ಜನರು ಕೂಡ ನಮ್ಮ ಪರವಾಗಿ ವೋಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಗೆಲ್ತೀವಿ ಅನ್ನೋ ನಂಬಿಕೆನೇ ನಮಗಿರೋದು.